ಕ್ಯೂಕುಂಬರ್, ಕ್ಯಾರೆಟ್, ಪೊಟೆಟೊ ರೈಸ್. ಮರ್ತ್ಬಿಟ್ಟು ಹೋಗೋದೇನೆ ಬರೀ. ನಮ್ಮ ಮನೆಗಂತೂ ಸಖತ್ ಯೂಸ್ಫುಲ್ ಇರುತ್ತೆ ಈ ಟೇಬಲ್ ಮೆಟ್. ಈ ಬ್ಲೌಸ್ ನಾನು ನೋಡಿಲ್ಲ, ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಬ್ಲೌಸ್ ನೋಡಿ ಎಷ್ಟು ಫಿಟ್ ಆಗಿದೆ. ಇದೊಂಥರ ರಸ್ಟ್ ಕಲರ್ ಇದೆ. ಗುಡ್ ಮಾರ್ನಿಂಗ್. ಇವತ್ತು ಮಂಡೇ. ನೆನೆ ಕ್ರಿಕೆಟ್ಗೆ ಹೋಗ್ಬಿಟ್ಟು ಬಂದು ಎದ್ದಳಕ್ಕಾಗದೆ ಎದ್ದು ಕಷ್ಟಪಟ್ಟು ರೆಡಿಯಾಗಿದ್ದಾನೆ. ಇವತ್ತು ಅಪ್ಪ ಮಗ ಕ್ರಿಕೆಟ್ ಆಡ್ತಾ ಇಲ್ವಂತೆ, ಬಾಡಿ ಪೇಯ್ನ್ ಅಂತೆ. ಸೊ ಆದಿವ್ಗೆ ನಾನೇನು ರೆಡಿ ಮಾಡಿದ್ದೀನಿ, ನಮಗೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆದಿವ್ಗೆ ಬಂದು ಸ್ನ್ಯಾಕ್ಸ್ಗೆ ಮ್ಯಾಂಗೋ, ಲಂಚ್ಗೆ ಕ್ಯೂಕುಂಬರ್, ಕ್ಯಾರೆಟ್, ಪೊಟೆಟೊ ರೈಸ್. ನಮಗೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ, ತೊಂಡೆಕಾಯಿ ಪಲ್ಯ, ರೈಸ್, ಅದೇ ಕ್ಯೂಕುಂಬರ್ ಆ್ಯಂಡ್ ಕ್ಯಾರೆಟ್, ಮೊಟ್ಟೆ. ಏನು ಡ್ರೆಸ್ಸಾ? ಯಾವ ಥರದ್ದು? ಮರ್ತ್ಬಿಟ್ಟು ಹೋಗೋದೇನೆ ಬರೀ. ಬಾಯ್ಡಾ, ಬಾಯ್. ಮನೇಲಿ ಹಳೆ ಟೇಬಲ್ ಮೆಟ್ ಹೊಟ್ಟೋಯ್ತು, ಅದಕ್ಕೆ ಹೊಸದೊಂದು ತೊಗೊಂಡಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಟೇಬಲ್ ಮೆಟ್ ಬಂದು ಸಿಕ್ಕಾಬಟ್ಟೆ ಯೂಸ್ಫುಲ್. ನಮ್ಮ ಮಂಚದ ಹತ್ರ ಆಗಲಿ, ಸೋಫಾ ಹತ್ರ ಆಗಲಿ ಇಟ್ಕೊಬೋದು. ನಮ್ಮ ಮನೇಲಿ ಟೀಪೋ ಇಲ್ಲ, ಇಟ್ಟರೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು. ಸೊ ಮನೆಗೆ ಯಾರಾದರೂ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮಮ್ಮ, ಅಪ್ಪ ಎಲ್ಲ ಬಂದರೆ ಯೂಸ್ಫುಲ್ ಆಗಿರುತ್ತೆ ಅಂತ. ಚೆನ್ನಾಗಿದೆ, ಒಂಥರ ಮೂವ್ ಮಾಡ್ಬೋದು. ಬೇಡ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಬೋದು ಒಂದು ಸೈಡಲ್ಲಿ. ಪ್ರಮೋಷನ್ಗೆ ಸ್ಯಾರಿ ಬಂದಿತ್ತು. ಸೊ ಸ್ಯಾರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸ್ಯಾರಿಗಿಂತ ಬ್ಲೌಸ್ ಅಂತೂ ಸಖತ್ತಾಗಿದೆ. ಸೊ ಅದ್ರ ಬಗ್ಗೆ ಒಂಚೂರು ತಿಳಿಸೋಣ ಅಂತ. ಇದು ಬಂದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಗೋಸ್ಕರ ನಾನು ವಿಡಿಯೋ ಮಾಡೋದು. ವೆರಿ ವೆರಿ ಗುಡ್ ಪ್ರಾಡಕ್ಟ್. ಆ ಸ್ಯಾರಿ ಬಂದು ನಾರ್ಮಲಾಗಿ ಎಲ್ಲ ಕಡೆನೂ ಸಿಗುತ್ತೆ, ಬಟ್ ಈ ಬ್ಲೌಸ್ ನಾನು ನೋಡಿಲ್ಲ, ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇದರಲ್ಲಿ ಎಲ್ ಆ ಥರ ಸೈಜ್ ಇದೆ ಅಂತ ಅಂದ್ಕೊಳ್ತೀನಿ. ನಾನು 36 ಸೈಜ್ ಹೇಳಿದೆ. ಇಲ್ಲಿ ನೋಡಿ, ಪರ್ಫೆಕ್ಟ್ ಆಗಿದೆ. ನೀವು ದಪ್ಪ ಆದರೂ ಸಣ್ಣ ಆದ್ರೂ ಹಾಕೋಬೋದು. ಆ ಥರ ಫುಲ್ ಸ್ಲೀವ್ಸ್ ಬರುತ್ತೆ, ಸ್ಟ್ರೆಚಬಲ್. ಬಟ್ ಪ್ರಾಡಕ್ಟ್ ಚೆನ್ನಾಗಿದ್ರೆ ನಾವು ಹೇಳೋಣ ಅಂತ. ಎಷ್ಟು ಫಿಟ್ ಆಗಿದೆ. ಇದ್ರ ಲಿಂಕ್ ನಾನು, ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಕೊಡ್ತೀನಿ. ಇಲ್ಲ ಇದ್ರ ಫುಲ್ ಲುಕ್ ಹೆಂಗಿರುತ್ತೆ ಅಂತ ನೀವು ನೋಡಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ. ಹಾಯ್ ಗೈಸ್, ಇದೇನೇ ಅದು ಸ್ಯಾರಿ. ಬ್ಲೌಸ್ ನೋಡಿ ಎಷ್ಟು ಫಿಟ್ ಆಗಿದೆ. ನಾನು ಬಂದು 36 ಸೈಜ್ ತೊಗೊಂಡಿದ್ದೀನಿ. ಸೊ ಇದು M to L ಅನಿಸುತ್ತೆ. ಇದು XL, XXL ವರೆಗೂ ಇದೆ ಅಂದ್ಕೊಳ್ತೀನಿ. ಪೇಜಲ್ಲಿ ನೋಡ್ದಂಗೆ ನೆನಪಿದೆ ನನಗೆ. ಮತ್ತೆ ಸ್ಯಾರಿ ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತೊಗೋಬೋದು. ಈ ಬ್ಲೌಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನನ್ನ ಮುಖಕ್ಕೆ ಬೆಳಗ್ಗೆ ಸ್ನಾನ ಮಾಡಿದ್ದು, ಈಗ 4 ಗಂಟೆ ಆಗ್ತಾ ಬಂತು. ನಾನೇನು ಮುಖಕ್ಕೆ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ. ವಿಡಿಯೋಗೋಸ್ಕರ ಹೊರಗಡೆ ಹೋದರೆ ನಾನು ಖಂಡಿತ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಳ್ತೀನಿ. ಇದು ಬೆಳಗ್ಗೆ ಹಚ್ಚಿದ ಸನ್ಸ್ಕ್ರೀನ್. ನಾನು ವಿಡಿಯೋಗೆ ಹೆಂಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಲಿಪ್ಸ್ಟಿಕ್, ಐಲೈನರ್ ಎರಡನೇ ನಾನು ಯೂಸ್ ಮಾಡ್ತಾ ಇರೋದೀಗ. ಇದು ಲಿಪ್ಸ್ಟಿಕ್ಕು ಯೂಸ್ ಮಾಡ್ತಾ ಇಲ್ಲ. ಇದು ಮಾರ್ಸ್ದು ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನರ್. ಇದೊಂಥರ ನನಗೆ ಇಷ್ಟ ಆಯಿತು. ಲಿಪ್ ಲೈನರ್ ಹಾಕೊಬಿಟ್ಟು ಹಿಂಗೆ ಅಂದ್ಬಿಟ್ರೆ ಮುಗೀತು. ಒಂಚೂರು ಲಿಪ್ ಬಾಮ್ ಹಾಕೋಬಿಟ್ಟು. ನನಗೆ ಕ್ಯಾಮ್ರಾ ನೋಡ್ಕೊಂಡು ಮಾಡಕ್ಕೆ ಬರಲ್ಲ. ಇದು ತುಂಬ ಎಲ್ಲ ಬೇರೆ ಶೇಡಲ್ಲಿ ಇಲ್ಲ, ಆಲ್ಮೋಸ್ಟ್ ಲಿಪ್ ಶೇಡಲ್ಲೇ ಇದೆ. ಒಂಚೂರು ಲೈಟ್ ಆಗಿದೆ ಅಷ್ಟೇ. ಹಿಂಗೆ ಮಾಡಿಬಿಟ್ಟು ನಾನು ಲಿಪ್ ಬಾಮ್ ಯಾವಾಗಲೂ ಡಿಕನ್ಸ್ಟ್ರಕ್ಟ್ ಇದನ್ನೇ ಯೂಸ್ ಮಾಡೋದು. ಆಲ್ರೆಡಿ ಲಾಸ್ಟ್ ವಿಡಿಯೋಲ್ಲೂ ಹೇಳಿದ್ದೀನಿ. ಹಿಂಗೆ ಮಾಡ್ಬಿಟ್ಟು ಸ್ವಲ್ಪ ಸ್ಮೂತ್ ಆಗ್ಬಿಡುತ್ತೆ. ಇಷ್ಟೇ. ಲಿಪ್ಸ್ಟಿಕ್ ಹಾಕ್ದಂಗೆ ಇದೆ, ಚೆನ್ನಾಗಿದೆ. ಆ್ಯಂಡ್ ಐಲೈನರು ನನಗೆ ಇದನ್ನ ನೋಡ್ಕೊಂಡು ಹಾಕೊಳಕ್ಕೆ ಬರಲ್ಲ. ತುಂಬ ಹಿಂಗೆಲ್ಲ ಹಾಕ್ಕೊಳ್ಳಲ್ಲ ನಾನು. ಜಸ್ಟ್ ಹಿಂಗೆ ಒಂದು ಲೈನ್ ಹಾಕ್ತೀನಿ. ಯಾಕಂದರೆ
ನೀವು ವಿಡಿಯೋ ಎಲ್ಲ ನೋಡ್ಬೋದು, ನನಗೆ ಕಣ್ಣು ತುಂಬ ಎಲ್ಲ ದೊಡ್ಡದಾಗಿಲ್ಲ, ಪಿಂಗಳ ಕಣ್ಣವಳು, ಚಿಕ್ಕ ಕಣ್ಣು. ಸೊ ಈ ವಿಂಗ್ಸ್ ಒಂದೇ ಒಂದು ಲೈನ್ ಹೇಳ್ಕೊಂಡ್ರೆ ಅದು ಆ್ಯಕ್ಚುಲಿ ಬಿಗ್ ಈ ಥರ ಅಪಿಯರ್ ಆಗುತ್ತೆ ಅಂತ ಎಲ್ಲೋ ಓದಿದ್ದೆ. ಈಗ ಒಂದು ವರ್ಷದಿಂದ ಅದು ಹಚ್ಚಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನನಗೆ ಐಲೈನರು ಹಾಕಕ್ಕೆ ಬರ್ತಿರಲಿಲ್ಲ, ಬಟ್ ಈಗ ಬೆಟರ್. ಇಷ್ಟೇ, 10 ಸೆಕೆಂಡ್ಸು ಹಿಡಿದಿಲ್ಲ ನೋಡಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಅದೊಂದು ಚೂರು ವಿಂಗ್ಸ್ ಬರ್ದಿರೋದಕ್ಕೆ ನನಗೆ ಕಾಣಿಸ್ತಿದೆ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಕಣ್ಣು ಅಂತ ಅಷ್ಟೇ. ಅದಾದಮೇಲೆ ಸೇಮ್ ಅದೇ ಟೆಕ್ನಿಕ್, ಹಿಂಗೆ ಬಾಚ್ಕೊಬಿಟ್ರೆ ಬೌನ್ಸಿಯಾಗಿ ಬರುತ್ತೆ. ಬೆಳಗಿಂದ ತಲೆ ಬಾಚಿಲ್ಲ, ಅದಕ್ಕೆ ಕೂದಲೆಲ್ಲ ಕೆಳಗಡೆ ಬೀಳ್ತಾ ಇದೆ. ಇಷ್ಟೇ ರೆಡಿ ಆಗೋದು. ಆ್ಯಕ್ಚುಲಿ ನಾವು ಹೊರ್ಗಡೆ ಹೋದರೆ ಇದ್ರ ಪ್ಲಸ್ ಈ ಐಲೈನರ್ ಲಿಪ್ಸ್ಟಿಕ್ ಜೊತೆಗೆ ಸನ್ಸ್ಕ್ರೀನ್ ಹಚ್ಕೊಳ್ತೀನಿ. ಫೌಂಡೇಶನ್ ಎಲ್ಲ ನಾನು ಯೂಸ್ ಮಾಡಲ್ಲ, ತುಂಬ ರ್ಯಾರ್ ಅದು. ಎಲ್ಲಾದರೂ ಫೋಟೋಶೂಟ್ಗೆ ಹೋಗ್ತಿದ್ದೀನಿ ಅಂತಂದರೆ, ಏನೋ ಶೂಟ್ ಇದೆ ಅಂತಂದರೆ ಆಗ ಫೌಂಡೇಶನ್ ಹಚ್ಕೊಂಡ್ರೆ ಸರಿ. ಇಲ್ಲ ಅಂದರೆ ಕಣ್ಣು ಕೆಳಗಡೆ ಇರೋ ಈ ಲೈನ್ಸ್ ಎಲ್ಲ ಒಂಥರ ಕಾಣಿಸುತ್ತೆ. ಆಯಿಲಿ ಆಗಿದ್ರೆ ಕ್ಯಾಮ್ರಾಮನ್ ಹೇಳ್ತಾನೆ ಇರ್ತಾರೆ ಟಚ್ ಅಪ್ ಮಾಡಿ ಅಂತ. ಸೊ ಫೌಂಡೇಶನ್ ಹಾಕ್ಬಿಟ್ರೆ ಆಯಿಲ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅದೊಂದು ಟೈಮಲ್ಲಿ ಅಷ್ಟೇ ಹಚ್ಕೋತಿದ್ದೆ. ಈಗ ಅದು ಇಲ್ಲ, ಯಾಕಂದರೆ ಯಾವ ಶೂಟ್ಗೂ ಹೋಗ್ತಾ ಇಲ್ಲ ಅಷ್ಟೊಂದು. ಸೊ ಇದೇ ಲುಕ್, ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ಲ? ಇಷ್ಟ. ಇನ್ನೊಂದು ಸ್ಯಾರಿನೂ ತೋರಿಸ್ತೀನಿ ಹಾಕಿದ್ಮೇಲೆ. ಆಮೇಲೆ ಇದೊಂದು ಸ್ಯಾರಿ, ಇದೊಂಥರ ರಸ್ಟ್ ಕಲರ್ ಇದೆ, ಆದರೆ ವಿಡಿಯೋಲಿ ಆರೆಂಜ್ ಥರ ಕಾಣಿಸ್ತಿದೆ. ಅದೇ ಕಲಂಕರಿ ಪ್ರಿಂಟಲ್ಲಿ ಬ್ಲೌಸ್. ಆ ಬ್ಲೌಸ್ಗಿನ್ನ ಸ್ವಲ್ಪ ಇದು ಲೂಸ್ ಆಗಿದೆ, ಸ್ಟಿಲ್ ತುಂಬ ಗಟ್ಟಿಯಾಗಿದೆ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸೀರೆ ತೊಗೊಂಡ್ರೆ ಮಿಕ್ಸ್ ಮ್ಯಾಚ್ ಮಾಡೋಕ್ಕೆ ಸಕ್ಕದಾಗಿದೆ. ಇದು ಸಪ್ರೇಟಾಗಿ ಬ್ಲೌಸ್ ಕೊಡ್ತಾರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿ ನೋಡಿ. ಚೆನ್ನಾಗಿದೆ ಅಲ್ಲ? ಇದೊಂಥರ ರೇಡಿಯಂಟ್ ಆಗಿದೆ ಇದು ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಂಬೋ. ಟ್ರಸ್ಟ್ ಮೀ, ಇದೊಂದು 2 ಬ್ಲೌಸ್ ಇಲ್ಲ ಇನ್ನೊಂದು ಯಾವುದಾದ್ರು ಪ್ರಿಂಟ್ ಇಟ್ಕೊಂಡ್ರೆ ಎಷ್ಟೊಂದು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೊಬೋದು. ಆ್ಯಂಡ್ ಈ ಸ್ಯಾರಿ ಬಗ್ಗೆನೂ ಹೇಳಬೇಕಂದ್ರೆ ಇದು ಮಲ್ ಕಾಟನ್, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಈ ಚೆನ್ನಾಗಿ ಬಂತು, ಪರ್ಫೆಕ್ಟ್. ಚೆನ್ನಾಗಿದೆಲ್ಲ? ಆದಿ ಸ್ಕೂಲಿಂದ ಬಂದ ತಕ್ಷಣ ಕರ್ಡ್ ರೈಸ್ ಕೊಟ್ಟೆ, ತಿಂದಾಯಿತು. ಪಾಪ ನೆನ್ನೆ ಆಟಾಡಕ್ಕೆ ಹೋಗ್ಬಿಟ್ಟು ಮನೇಲಿ ನೆನ್ಬಿಟ್ಟಿದ್ದಾನೆ. ಕ್ಲೈಮೇಟ್ ಬೇರೆ ಚೇಂಜ್ ಆಗ್ತಿದೆಯಲ್ಲ, ಬಾಡಿ ಪೇನ್ ಅಂತೆ, ಫೀವರ್ ಬರೋಂಗಿದೆ ಅವನಿಗೆ. ಸೊ ಇವತ್ತು ಬೇಗ ಊಟ ಮಾಡಿಸ್ಬಿಟ್ಟು ಒಂದು 7:30-8 ಗಂಟೆಗೆ ಮಲಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಮ್ವರ್ಕ್ ಬೇರೆ ಇದೆ, ಮಾಡ್ತಾ ಇದ್ದಾನೆ. ಅಷ್ಟೇ, ಇವತ್ತು ಮುಗೀತು. ಹಾಗೇ ನಾಳೆ ಇನ್ನೊಂದು ಬ್ಲಾಗಲ್ಲಿ ಮೀಟ್ ಮಾಡೋಣ.